ಶನಿವಾರದ ಕ್ಲಾಸ್ ಮುಗೀತಿದ್ದಾಗೆ ನಾನು ಮತ್ತು ಶ್ರೀಯಾ ಎಲ್ಲಿಗೋ ಹೊರಟಿದ್ದೀವಿ ನೋಡಿ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ನಮ್ಮದು ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಉಡುಪಿಯಲ್ಲಿದ್ದೇವೆ, ಈಗ ಕಟ್ಪಾಡಿಯಲ್ಲಿ. ಇಲ್ಲಿಂದ ನಾವು ಹುಬ್ಳಿಗೆ ಹೊರಟಿದ್ದೇವೆ, ಆಯಿತಾ. ನನ್ನ ತಮ್ಮ ಸುಜಯ್ ಶಾನ್ಭಾಗ್ ಇದ್ದಾನಲ್ಲ, ಅವನ ಸ್ಟೂಡೆಂಟಿನ ಪ್ರಥಮ ಪಲ್ಲವ ಡ್ಯಾನ್ಸ್ ಪ್ರೋಗ್ರಾಮ್, ಅದಕ್ಕೆ ನಾನು ಗೆಸ್ಟ್ ಆಗಿ ಹೋಗ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗುವ ಅಂತ ಹೇಳಿ ನಾವೇನೆಲ್ಲ ಮಾಡ್ತೇವೆ, ಎಲ್ಲಿಗೆಲ್ಲ ಹೋಗ್ತೇವೆ ನಮ್ಮ ಜೊತೆಗಿರಿ, ಆಯಿತಾ. ಬನ್ನಿ ಹೋಗುವ. ನಾವು ಬಸ್ಸಲ್ಲಿ ಕೂತಾಯಿತು, ಇನ್ನು ಚಾಚು ಮಾಡಿ ಹುಬ್ಳಿಗೆ ಮುಟ್ಟು ಅಲ್ಲ, ನಾವು ಬಿಗ್ ಬಾಸ್ ಇವಳು ಚಾಚು ಮಾಡ್ಲಿಕ್ಕೆ ಬಿಡುವುದಿಲ್ಲಲ್ಲ. ನಾವು ಜೊತೆ ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಹುಬ್ಳಿಗೆ ಬಂದು ಮುಟ್ಟಿದ್ವಿ. ಅವರು ಪಿಕಪ್ ಮಾಡಲಿಕ್ಕೆ ಬರ್ತಾರಂತ ಪೇರೆಂಟ್ಸ್, ಹಾಗೆ ನಾವು ಕಾಯ್ತಾ ಇದ್ದೇವೆ. ಚಳಿ. ಎಸ್, ನಾವು ರೂಮಿಗೆ ಬಂದು ಮುಟ್ಟಿದ್ವಿ. ಇನ್ನು ಸ್ವಲ್ಪ ಆಚೆ ಮಾಡಿ ಮತ್ತೆ ಎದ್ದು ಮತ್ತೆ ಸಿಗ್ತೀವಿ. ಹಾಯ್ ಫ್ರಮ್ ಹುಬ್ಳಿ. ನಾವಿಬ್ಬರು ಹೀಗೆ ಸಿಮಿಲರ್ ಡ್ರೆಸ್, ಇದಕ್ಕೆ ಅಂತ ಹೇಳಿ ಟ್ವಿನ್ನಿಂಗ್ ಮಾಡಿದ್ದೇವೆ. ಮಾಡಿ ಒಂದೆರಡು ರೀಲ್ಸ್ ಶೂಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ ನಂತರ ಹೊರಟು ಪ್ರೋಗ್ರಾಮ್ ವೆನ್ಯೂಗೆ ಹೋಗಬೇಕು. ಹಾಗಾಗಿ ನಮ್ದಿಬ್ಬರದ್ದು ಟ್ವಿನ್ನಿಂಗ್ ಡ್ರೆಸ್ ಹೇಗೆ ಅನ್ನಿಸ್ತಾ ಉಂಟು ನೋಡಿ. XL-M. ನನ್ನ ಕಣ್ಣಲ್ಲೊಂದು ಕುರಿಯಾಗಿದೆ. ನಾವು ರೆಡಿಯಾಗಿ ಆಯಿತು. ನಮ್ಮನ್ನ ಈಗ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅವರು. ಆಮೇಲೆ ಸಿಗ್ತೀವಿ, ನಮ್ಮ ಜೊತೆಗಿರಿ, ಆಯ್ತಾ. ವೀಕ್ಷಕರಿಗೆ ಹೆಲೋ ಪಣ, ನಮಸ್ತೆ, ಬನ್ನಿ ಹೋಗುವ. ನಾಟಪೂರ್ವಕವಾಗಿ ನಾಟ್ಯಾದಿ ದೇವತೆಯಾದಂಥ ನಟರಾಜನಿಗೆ ಅಭಿವಂದಿಸುತ್ತಾ ಎಲ್ಲ ವಿಘ್ನಗಳನ್ನ ನಿವಾರಿಸುವಂಥ ವಿಘ್ನೇಶ್ವರನಿಗೆ ಗಣನಾಥನಿಗೆ ಅಭಿವಂದಿಸುತ್ತಾ ತನ್ನ ನೆಚ್ಚಿನ ಗುರುವಿನಿಂದ
ಎಲ್ಲಿ ಒಂದು ಅಡಗುವನ್ನು ನಾವು ನಿರ್ದಿಷ್ಟವಾಗಿ ಸಂಯೋಜನೆ ಮಾಡಿರ್ತೇವೆ, ಅಲ್ಲಿಗೆ ಸರಿಯಾಗಿ ಆ ಅಡವುಗಳನ್ನು ಶುದ್ಧವಾಗಿ ಪ್ರಸ್ತುತಪಡಿಸುತ್ತಾ, ಹಾಗೆ ಭಾವಾಭಿವ್ಯಕ್ತಿಯೊಂದಿಗೆ ಭಕ್ತಿಯಿಂದ ಮೂಡಿ ಬರುವಂಥ ದೇವರನ್ನ ನಿವೇದಿಸುವಂಥ ಪ್ರಾರ್ಥನೆ ಇರಬಹುದು. ಈ ಕಲೆಯನ್ನ ಧಾರೆ ಎರೆಯುತ್ತಿರುವಂಥ ಗುರುಗಳಿಗೆ ಅಭಿವಂದಿಸುವಂಥ ಅಭಿನಯ ಇರಬಹುದು. ಇದೆರಡರ ಸಮನ್ವಯದಿಂದ ಸಂಪೂರ್ಣವಾದಂಥ ಶರಣಾಗತಿಯ ಪ್ರಥಮ ಹಂತ ಅಂತಂದರೆ ಮೇಳ ಪ್ರಾಪ್ತಿ ಅಂತಲೇ ನಾವೆಲ್ಲರೂ ಹೇಳಬಹುದು. ಮೊದಲ ಪ್ರಸ್ತುತಿ ರಾಗಮಾಲಿಕೆ ಚತುರ್ಶ ಏಕತಾಳದಲ್ಲಿ ಮೂಡಿ ಬಂದಂಥ ಮೇಳ ಪ್ರಾಪ್ತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಕೃಷ್ಣ ಕೃಷ್ಣ ಜಗನ್ಮೋಹನೆ ಕೃಷ್ಣ ಕೃಷ್ಣ ಜಗವನ್ನು ಪಾಲಿಪನೆ ಕೃಷ್ಣ ಜಗನ್ಮೋಹನೆ ಕೃಷ್ಣ ಕೃಷ್ಣ ಜಗವನ್ನು ಪಾಲಿಪನೆ ಕೃಷ್ಣ ಇದೀಗ ಈ ಪ್ರಥಮ ಪಲ್ಲವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾಗಿರುವಂಥ ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್ರವರನ್ನ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಮಂಗಳೂರಿನ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಭರತನಾಟ್ಯ ಕಲಾವಿದರು, ನೃತ್ಯ ಸಂಯೋಜಕರು, ಹಾಗೆ ಚಲನಚಿತ್ರ ಕಲಾವಿದರು ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್, ಹಾಗೆ ಇವರೊಂದಿಗೆ
ಚೀಫ್ ಹೆಡ್ ಆಫೀಸರ್ ದಂಡಪ್ಪನವರವರು, ಸಂಸ್ಥೆಯ ರೂವಾರಿ ನಿರ್ದೇಶಕ, ಕರ್ನಾಟಕದ ಪ್ರತಿಭಾನ್ವಿತ ಪುರುಷ ಭರತನಾಟ್ಯ ಕೂಚಿಪುಡಿ ನೃತ್ಯ ಕಲಾವಿದ ಸಂಯೋಜಕ ವಿದ್ವಾನ್ ಸುಜಯ್ ಶಾನ್ಭಾಗ್ರವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ಅವರ ಮೆಚ್ಚಿನ ಶಿಷ್ಯೆ, ಇದೀಗಷ್ಟೇ ಪ್ರಥಮ ಪಲ್ಲವ ನೃತ್ಯ ಪ್ರಸ್ತುತಿಯನ್ನು ಮಾಡಿದಂಥ ಕುಮಾರಿ ಆದ್ಯ ಮತ್ತು ಅವರ ಪರಿವಾರದ ಪರವಾಗಿ ಗೌರವ ಸಮರ್ಪಣೆ. Congratulations, Adya. You have given a wonderful presentation this year. With her presence. Personality, a dance guru, choreographer, beyond everything, a simple, humble-hearted lady. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಮಂಗಳೂರಿನಲ್ಲಿ ನೃತ್ಯ ಸುಧಾ ಸಂಸ್ಥೆಯನ್ನು 2004ನೇ ಇಸ್ವಿ ಅಂದರೆ ಕಳೆದ 20 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ನೂರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯದ ತರಬೇತಿಯನ್ನು ನೀಡ್ತಿರುವಂಥ ಜನಪ್ರಿಯ, ನಮ್ಮೆಲ್ಲರಿಗೂ ಚಿರಪರಿಚಿತ ಭರತನಾಟ್ಯ ಕಲಾವಿದೆ ಮತ್ತು ಚಲನಚಿತ್ರ ಕಲಾವಿದೆಯಾಗಿರುವಂಥ ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್ ನಮ್ಮ ಜೊತೆಯಲ್ಲಿದ್ದಾರೆ. ಆಲ್ ದೀಸ್ ಥಿಂಗ್ಸ್ ಐ ವುಡ್ ಲವ್ ಟು ವೆಲ್ಕಮ್ ಹರ್ ಆಸ್ ಮೈನ್ ಆ್ಯಂಡ್ ಸುಜಯ್ಸ್ ಫ್ರೆಂಡ್. ಉಡುಪಿಯಲ್ಲಿ ಜನಿಸಿದ ಇವರು ತಂದೆ ಕೀರ್ತಿಶೇಷ ಶ್ರೀ ಕೃಷ್ಣರಾವ್ ಅಗಳಿ, ಇವರು ಪ್ರಸಿದ್ಧ ಯಕ್ಷಗಾನ ಕಲಾವಿದರು. ತಾಯಿ ಶ್ರೀಮತಿ ಚಂದ್ರಮತಿ ಅಗಳಿ ಅವರ ಸ್ಫೂರ್ತಿಯಿಂದ ಸಂಗೀತದ ಅಭ್ಯಾಸವನ್ನು ಮಾಡ್ತಾರೆ. ಮೊದಲಿಗೆ ಶ್ರೀ ಮಾಧವರಾವ್ ಕೊಡಗೂರ್, ಆಮೇಲೆ ಶ್ರೀಮತಿ ಕಮಲಾ ಭಟ್ ಇವರಲ್ಲಿ ಭರತನಾಟ್ಯದ ಅಭ್ಯಾಸವನ್ನು ಮಾಡಿ ವಿದ್ವತ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರ್ತಾರೆ. ಹಾಗೆ ವಿದ್ವಾನ್ ಬಾಲಸುಬ್ರಹ್ಮಣ್ಯಂ ರವರಿಂದ ಕರ್ನಾಟಕ ಸಂಗೀತ, ಶ್ರೀಯುತ ವಿದ್ವಾನ್ KM ದಾಸ್ ಅವರಿಂದ ಹಿಂದೂಸ್ತಾನಿ ಸಂಗೀತ, ಎರಡೂ ಪ್ರಕಾರದ ಸಂಗೀತವನ್ನು ಅಭ್ಯಾಸ ಮಾಡಿರುವಂತಹ ನೃತ್ಯ ಕಲಾವಿದೆ ಇದು ಶ್ರೀಮತಿ ಸೌಮ್ಯ ಅಂತ ಹೇಳ್ಬೋದು. ನಾಟ್ಯ ಪ್ರವೀಣ ಗೌರವ ಪುರಸ್ಕಾರಗಳನ್ನು ಪಡೆದಿರುವಂತಹ ಇವರು ಈಗಾಗಲೇ ಜೀವನ ರಾಗ ಅಲ್ಲದೆ ಮಗನೇ ಮಹಿಷ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಗಜಾನನ ಕ್ರಿಕೆಟರ್ಸ್, ಹೀಗೆ ಹಲವಾರು ತುಳು ಚಲನಚಿತ್ರಗಳು ಅಲ್ಲದೆ ಬಹಳ ಜನಪ್ರಿಯವಾದಂತಹ ಭಗೀರ ಕನ್ನಡ ಚಲನಚಿತ್ರದಲ್ಲಿ ನಟನೆಯನ್ನ ಮಾಡಿ ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಿರುವಂತಹ ನಮ್ಮ ಸ್ನೇಹಿತರಾದಂಥ ಇದು ಶ್ರೀಮತಿ ಸೌಮ್ಯ ಸುಧೀಂದ್ರ ಅವರನ್ನ ನಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನೃತ್ಯವನ್ನ ಪ್ರಥಮ ಪಲ್ಲವವನ್ನ ನೃತ್ಯ ಪ್ರದರ್ಶನ ಮಾಡಿರುವ ಆದ್ಯ ಇದು ಈ ಜನ್ಮದ್ದಲ್ಲ, ಅದ್ಯಾವುದೋ ಜನ್ಮದ್ದು ಅಂತ ಹೇಳಿ ಒಂದು ಭಾಸವಾಗ್ತಾ ಇದೆ ನನಗೆ. ಯಾಕೆಂತ ಹೇಳಿದ್ರೆ ನಾನು 10ನೇ ವಯಸ್ಸಲ್ಲಿ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ನಾನು ಏನು ಮಾಡ್ತಿದ್ದೆ 10ನೇ ವಯಸ್ಸಿಗೆ ಅಂತ. ಮಗ್ಗಿಯು ಮಾರ್ಪಟಕ್ಕೆ ಬರ್ತಿರ್ಲಿಲ್ಲ ನನಗೆ. ಈ ಹುಡುಗಿ ಯಾವ ಯಾವ ಜಾತಿಗಳಲ್ಲಿ ಯಾವ್ಯಾವ ತೀರ್ಮಾನವನ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ ಆ ಪುಟ್ಟ ತಲೆಯಲ್ಲಿ ಇಟ್ಕೊಂಡು ಎಷ್ಟು ಕಾನ್ಸಂಟ್ರೇಷನ್ ಇಂದ ಡಾನ್ಸ್ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ನನಗೆ ನಿಜವಾಗಿ ಇದು ಈ ಜನ್ಮದ್ದು ಹೋದ ಜನ್ಮದ್ದು ಅಂತ ಭಾಸವಾಗ್ತಾ ಇತ್ತು. ಅಷ್ಟು ಪುಟ್ಟ ಬಾಲಕಿಯ ತಲೆಯಲ್ಲಿ ಸಾಹಿತ್ಯ, ಲಯ, ಸಂಗೀತ ಎಲ್ಲವನ್ನ ತುಂಬಿಸಿದ್ದಾರೆ ಗುರು ವಿದ್ವಾನ್ ಸುದೇಶ್ ಚಂದ್ರ. ಅಲ್ಲಿ ಅವಳ ಮೊಟ್ಟ ಒಂದು ಆಚೆ ಈಚೆ ಆಗಿತ್ತು. ಅದನ್ನ ಗುರುಗಳು ಹೇಳ್ತಾ ಇದ್ದಾರೆ, ಈಚೆ ಬಾ ಮಗ, ಸರಿ ಮಾಡ್ತಾನೆ, ಈಚೆ ಬಾ, ಅಲ್ಲಿ ಹೋಗು, ಇಲ್ಲಿ ಹೋಗು. ಅವಳು ಯಾರನ್ನೂ ಕೇರ್ ಮಾಡದೆ ತನ್ನ ಡ್ಯಾನ್ಸ್ ಅನ್ನ ಮಾತ್ರ ಕಾನ್ಸಂಟ್ರೇಷನ್ ಅಲ್ಲಿ ಇಟ್ಟುಕೊಂಡು ಅವಳು ನನ್ನ ಕಾನ್ಸಂಟ್ರೇಷನ್ ಆದ್ರೂ ಅಲ್ಲಿಗೆ ಹೋಯ್ತು. ಇವ್ರು ಅಂತ ಹೇಳ್ತಾ ಇದ್ದಾನೆ ಅಂತ ನೋಡೋ ಮತ್ತೆ ಅವಳ ಕೊಟ್ಟದ್ದು ಗೊತ್ತಾಯ್ತು ನನಗೆ.
ಕೊಂಡೊಯ್ತೇವೆ. ಈ ಮಗು ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಕಲಿಸಿದೆ. ನಿಂದು ಏನು ಕೆಲಸ ಇದೆ ಅದನ್ನು ಮಾಡಿ ಮುಗಿಸು ಅಂತ ಹೇಳಿ. ಅಭಿನಂದನೆಗಳು ಆದ್ಯ. ಆದ್ಯನನ್ನ ಹೇಳಬೇಕಾದ್ರೆ, ಅವಳ ಸಾಧನೆಯನ್ನ ಗುರುತಿಸಬೇಕಾದ್ರೆ ಅವಳ ಹಿಂದಿರುವ ಶಕ್ತಿ, ಅವಳ ಪೇರೆಂಟ್ಸ್, ಅವರನ್ನ ಖಂಡಿತ ಅಭಿನಂದಿಸಲೇಬೇಕು. ಯಾಕಂತ ಹೇಳಿದ್ರೆ ಆ ಕನಸು ಕಂಡದ್ದು ಅವಳ ತಂದೆ ತಾಯಿ ಆಗಿರ್ಬೋದು. ಆ ಕನಸಿಗೆ ಒಬ್ಬ ಗುರುಗಳನ್ನ, ಒಬ್ಬ ಯೋಗ್ಯ ಗುರುವನ್ನ, ಯೋಗ್ಯತೆ ಉಳ್ಳ ಗುರುವನ್ನ ಆರಿಸಿ ಅವಳಿಗೆ ಭರತನಾಟ್ಯ ಪಾಠವನ್ನ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ನಾವು ಅಭಿನಂದನೆಗಳನ್ನ ಶುರು ಮಾಡಬೇಕು. ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ನೀವೇ ಬೆನ್ನೆಲುಬು. ನಿಮ್ಮ ಸಹಕಾರ ಇಲ್ಲದೆ ಅವರಿಗೆ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರ ಪ್ರಯತ್ನಕ್ಕೆ, ಅವರ ಪ್ರೇರಣೆಗೆ ನಾವೆಲ್ಲರೂ ಅಭಿನಂದನೆಯನ್ನು ನೀಡಬೇಕು. ಇದಾದ ನಂತರ ಇವತ್ತಿನ ಹಿಮ್ಮೇಳ. ಆ ಹಿಮ್ಮೇಳವೇ ಜೀವಾಳ. ನಾವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಶ್ರೇಷ್ಠ ಇದನ್ನು ಸಂಪೂರ್ಣ ಶ್ರೇಯಸ್ಸನ್ನು ಅದು ನನಗೆ ಹೇಳ್ಕೊಡ್ತಾ ಇದ್ದಾನೆ ಇಲ್ಲಿ ಕೂತ್ಕೊಂಡು. ಶ್ರೇಯಸ್ಸನ್ನು ಸುಜಯ್ ಶಾಂತವಾಗಿಗೆ ನಾನು ಕೊಡ್ತೇನೆ. ನಾನು ನನ್ನ ತಮ್ಮ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ, ಆದರೆ ಆ ಹೆಮ್ಮೆಯನ್ನು ಉಳಿಸಿಕೊಳ್ಳುವ ಯೋಗ ಮತ್ತು ಯೋಗ್ಯತೆ ಎರಡೂ ಅವನಲ್ಲಿದೆ. ಹಾಗಾಗಿ ಅಭಿನಂದನೆಗಳು ಸುಜಯ್. Your presence really makes a great difference. ನೃತ್ಯ ಹೇಳ್ಕೊಡ್ತಾರೆ, ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಾರೆ. She acts in serials and films. Yes, she is so down to earth, such a wonderful human. ಅಂದರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಯಾವುದೇ ಘಟ್ಟವನ್ನು ತಲುಪಿದ್ರು, ನಾವು ಬಹಳ ಸೃಜನಶೀಲವಾಗಿ ಇದ್ರೂ ಸಹ ಬಹಳ ಸಾಮಾನ್ಯರ ಹಾಗೆ ಸಹಜವಾಗಿ ಎಲ್ಲರೊಂದಿಗೆ ಬೆಳೆಯುವಂತಹ, ನಡ್ಕೊಳ್ಳುವಂತಹ ಸಹೃದಯರು ಸೌಮ್ಯ. ಧನ್ಯವಾದಗಳು ಸೌಮ್ಯ ತಾವು ನಮ್ಮ ಜೊತೆಯಾಗಿದ್ದಕ್ಕೆ. ಹಾಗೆ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಅವರು ಹಾಡುಗಾರಿಕೆಯ ಸಹಕಾರದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಲಯ ಪ್ರಧಾನವಾದಂಥ ಮೃದಂಗವಾದ ಸಹಕಾರದಲ್ಲಿ ವಿದ್ವಾನ್ ವಿದ್ಯಾಶಂಕರ್ ಎನ್ರವರು, ನೃತ್ಯ ತಾಳಲಯಾಶ್ರಿತ ಅಂತ ಹೇಳ್ತೀವಿ. ಅದು ನೃತ್ಯದ ಬಂಧಗಳಿರ್ಬೋದು, ಅಭಿನಯದಿರ್ಬೋದು, ತುಂಬ ಸುಂದರವಾದಂಥ ನುಡಿಸಾಣಿಕೆ. ಮೋಹಕ ಮುರಳಿಯ ಸುನಾದದಲ್ಲಿ ವಿದ್ವಾನ್ ಕಾರ್ತಿಕ್ ರವರು, ರಿದಮ್ ಪ್ಯಾಡ್ನ ಸಹಕಾರದಲ್ಲಿ ವಿದ್ವಾನ್ ಮಿಥುನ್ ಶಕ್ತಿರವರು, ಹರ್ಷಾರವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಥ್ಯಾಂಕ್ ಯು ಪ್ರೇರಣಾ ಫಾರ್ ಬೀಯಿಂಗ್ such a great support to Kala Sujaya's today's presentation of Prathama Palava by Kumari Adya. ಧನ್ಯವಾದಗಳು. ತಮ್ಮ ಕಲೆಯ ಅಭಿವರ್ಧನೆ ಸದಾ ಹೀಗೆ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ಕಲಾ ಸುಜಯದ ಪರವಾಗಿ ಇದು ಶ್ರೀಮತಿ ಸೌಮ್ಯ ಸುಧೀಂದ್ರರಾವ್ ಅವರವರಿಗೆ ಧನ್ಯವಾದಗಳು. ಇಮ್ಯುನಿಟಿ, ಸ್ಟ್ಯಾಮಿನಾ, ಹೆಲ್ತು ಪ್ಲಸ್ ಕಾನ್ಸಂಟ್ರೇಷನ್ ಕೊಡೋದು ನಮ್ಮ ಲಲಿತ ಕಲೆಗಳು ಮತ್ತು ಪ್ರದರ್ಶಕ ಕಲೆಗಳು ಮಾತ್ರ. ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಡಾನ್ಸ್, ಮ್ಯೂಸಿಕ್ ಇಸ್ ನಾಟ್ ಒನ್ ಡೇ ಗೇಮ್. ನೀವು ರೇಸಲ್ಲಿ ಮಕ್ಕಳಿಗೆ ಕೊಡುವಂಥ ಮೊಬೈಲಲ್ಲಿ ಅವರು ಎಷ್ಟೋ ಗೇಮ್ಸ್ಗಳನ್ನ, ಎಷ್ಟೋ ಲೆವೆಲ್ಸ್ ಕ್ಲಿಯರ್ ಮಾಡುವಷ್ಟು ಸುಲಭ ಕಲೆಗಳಲ್ಲ. ಆದರೆ ಅದನ್ನು ಕಲೆ ಒಮ್ಮೆ ಅವ್ರಿಗೆ ಇಟ್ಕೊಳ್ತು ಅಂದರೆ ಅದು ಎಷ್ಟೋ ಲೆವೆಲ್ಸ್ಗಳ ಮೂಲಕ ಆ ಭಗವಂತನ ಕಾಣುವ ಮೂಲಕ ಅಂತಾನೆ ಕರ್ಕೊಂಡು ಹೋಗುತ್ತೆ. ಹೇಳಲಿಕ್ಕೆ ಇಂಥದ್ದೊಂದು ಉದಾಹರಣೆ ಹಲವಾರು ನಮ್ಮ ಮಕ್ಕಳು ಮಾಡ್ತಾ ಇರ್ತಾರೆ. ಅದಕ್ಕೆ ಅಪ್ಪ ಅಮ್ಮಂದಿರ ಸಪೋರ್ಟು ನಿಜವಾಗ್ಲೂ. ಅವರಿಬ್ಬರು ಬರೀ ಇಷ್ಟಕ್ಕೆ ಮುಗಿಸಿಲ್ಲ. ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ಅವಳು ಯಾವಾಗ ಪ್ರಾಕ್ಟೀಸ್ ಮಾಡ್ತಾಳೋ
ಅವಾಗಿಬ್ಬರು ಎಚ್ಚೆತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅಪ್ಪ ಅಮ್ಮ ಅಷ್ಟು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡಿದ್ದಾರೆ, ಇಬ್ಬರು ವರ್ಕಿಂಗು. It is my privilege to express my heartfelt gratitude to all. First and foremost, I would like to express my deepest gratitude to my beloved Guru, Vidwan Sujay Shandak sir, for your dedication and guidance to make my Bharatanatyam program a grand success. My love to Prerna Akka for taking great trouble each and every day for this day to happen. Thank you, Akka. Thanks to the invited guest of honor, Shri Sridhar Rennapannavar sir, Soumya Sudhindra Rao madam, Shri Suresh Kulkarni sir, and Shri Iranma Nagraj sir for your valuable presence and blessing me. ಎಲ್ಲಿರೋದು ತಾವು? ಮೈಸೂರು ಮೈಸೂರು. ಸೊ ನೈಸ್ಲಿ ಯು ಸ್ಪೋಕ್. No, you deserve it. You deserve everything of it. You've spoken so well. So good to see you again. ಆದ್ಯಾಳ ಪ್ರಥಮ ಪಲ್ಲವ ಕಾರ್ಯಕ್ರಮವನ್ನು ಮುಗಿಸಿ ಬಂದ್ವಿ. ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನೀವೆಲ್ಲರೂ ನೋಡಿ ಆಗಿದೆ, ಇನ್ನು ನಾನು ಹೇಳುವಂಥದ್ದು ಏನೂ ಇಲ್ಲ. ಅವಳಿಗೆ ಯಾವಾಗಲೂ ದೇವರು ಆ ನಟರಾಜ ಪಕ್ಕದಲ್ಲಿ ತುಂಬ ಕೃಷಿ ಮಾಡುವಷ್ಟು ಶಕ್ತಿ ಕೊಡಲಿ, ಯುಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ನಾಳೆಯ ದಿನ ಕೂಡ ನಾವು ಹುಬ್ಳಿಯಲ್ಲೇ ಇದ್ದೇವೆ. ಏನೆಲ್ಲ ಮಾಡ್ತೇವೆ ಅನ್ನೋದನ್ನು ನೀವೇ ನೋಡಿ. ಸಿಗೋಣ. ಅಲ್ಲಿವರೆಗೆ ರಾಮ್ ರಾಮ್.